ವೇದಿಕೆಯಲ್ಲಿ ಉಪಸ್ಥಿತರ ಕಾಡ್ತಾ ಇರ್ತಕ್ಕಂಥ ಮತ್ತೋರ್ವರು ಶ್ರೀಯುತ ಮಂಜಿತ್ ಪುತ್ತೂರ್ ಅವರು ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಶ್ರೀಯುತ ಯುವರಾಜ್ ಪುತ್ತೂರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಾಸುದೇವ್ ಪುತ್ತೂರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ದಿನಕರ್ ಪುತ್ತೂರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಅರವಿಂದ ಪುತ್ತೂರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಿ ಕೆ ರಾಜು ಅವರು ಕೂಡ ನಮ್ಮ ಕಾರ್ಯಕ್ರಮದ ಮೇಲ್ಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ರಾಕೇಶ್ ಪುತ್ತೂರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಅಶೋಕ್ ನೇಜಾರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಶಂಕರ್ ಸುವರ್ಣ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಮತಿ ಕುಸುಮ ಮತ್ತು ಶ್ರೀಮತಿ ವತ್ಸಲ ಅವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಚೇತನ್ ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಈ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ರವಿರಾಜ್ ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸ್ತಾ ಇರತಕ್ಕಂಥ ಕುಮಾರಿ ಚಿತ್ರಾ ಕದಿಕೆ ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ರಮೇಶ್ ಮಾಸ್ಟರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಇವಾಗ ಈ ಒಂದು ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಅಂಗ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ, ಈ ಒಂದು ಕ್ರೀಡಾಕೂಟದ ವೇದಿಕೆಯಲ್ಲಿ ಒಬ್ಬೊಂದು ಪ್ರತಿಭೆಯನ್ನು ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಕುಮಾರಿ ಚಿತ್ರಾ ಕದಿಕೆ ಅವರ ಒಂದು ಸನ್ಮಾನದ ವ್ಯಾಖ್ಯಾನವನ್ನು ಸಂದೀಪ್ ಅವರು ನೀಡಲಿಕ್ಕಿದ್ದಾರೆ. ಆತ್ಮೀಯರೇ, ಬಡನಡಿಯೂರು ಗ್ರಾಮದ ಕದಿಕೆಯ ಶ್ರೀ ಸುಧಾಕರ್ ಹಾಗೂ ಶ್ರೀಮತಿ ಅರಿಣಾಕ್ಷಿ ದಂಪತಿಯ ಸುಪುತ್ರಿಯಾಗಿರ್ತಕ್ಕಂಥ ಕುಮಾರಿ ಚಿತ್ರ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡನಡಿಯೂರಲ್ಲಿ ಪ್ರಸ್ತುತವಾಗಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವರು ಭಾರತೀಯ ಕ್ರಿಕೆಟ್ ಸಂಸ್ಥೆ ಅರ್ಥಾತ್ BCCI ಕೋಲ್ಕತ್ತಾದಲ್ಲಿ ನಡೆಸಿರ್ತಕ್ಕಂಥ 15 ವರ್ಷದ ಮಹಿಳಾ ಏಕದಿನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಓರ್ವ ಉತ್ತಮ ಪ್ರತಿಭೆ ಕೂಡ. ಭಾಗವಹಿಸಿದಲ್ಲದೆ ಉತ್ತಮ ಪ್ರದರ್ಶನ ನೀಡುವ ಮುಖಾಂತರವಾಗಿ ಆಯ್ಕೆ ಸಮಿತಿಯ ಗಮನವನ್ನು ಸೆಳೆದಿರುತ್ತಾಳೆ. ಜೊತೆಗಾಗಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಜರುಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಟದಲ್ಲೂ ಕೂಡ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ತಂಡದ ಸದಸ್ಯ ಆಗಿರುತ್ತಾರೆ ಕೂಡ. ಇವರು ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಲೀಗ್ ಪಂದ್ಯಾಟದಲ್ಲೂ ಕೂಡ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮುಖಾಂತರವಾಗಿ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ಅದ್ಭುತ ಕ್ರಿಕೆಟ್ನ ಪ್ರತಿಭೆ ಕೂಡ. ಇವರು ಪ್ರಸ್ತುತ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ 15 ವರ್ಷದ ಒಳಗಿನ ಮಹಿಳಾ ಕ್ರಿಕೆಟ್ ತಂಡದ ಕಾಯಂ ಸದಸ್ಯ ಕೂಡ ಹೌದು. ಕ್ರಿಕೆಟ್ ಮಾತ್ರವಲ್ಲದೆ ಇತರ ಕ್ರೀಡೆಯಲ್ಲೂ ಕೂಡ ಸಾಧನೆಗೈದಿರುವಂಥ ಇವರು ಕಳೆದ ಬಾರಿ ಬ್ರಹ್ಮಾವರ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಮಗ್ರ ಚಾಂಪಿಯನ್ ಕೂಡ ಆಗಿದ್ದರು. ಇವರು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಬ್ರಹ್ಮಾವರದ ಮುಖ್ಯ ತರಬೇತುದಾರರಾಗಿರ್ತಕ್ಕಂಥ ಶ್ರೀಯುತ ಲಿಂಗಪ್ಪ ಬ್ರಹ್ಮಾವರ ಇವರ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆಯುತ್ತಿರ್ತಕ್ಕಂಥ ಓರ್ವ ಅದ್ಭುತ ಪ್ರತಿಭೆ. ಇಂತಹ ಪ್ರತಿಭೆ ಮುಂದಿನ ದಿನದಲ್ಲಿ ನಮ್ಮೂರಿನ ಕೀರ್ತಿಯನ್ನು ರಾಷ್ಟ್ರ ಮಟ್ಟವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಆ ನಿಟ್ಟಲ್ಲಿ ನಮ್ಮೆಲ್ಲ ಅತಿಥಿ ಗಣ್ಯರ ಅಮೃತಾಸನ ಮುಖೇನವಾಗಿ ಕುಮಾರಿ ಚಿತ್ರರವರಿಗೆ ನಮ್ಮದು ಪ್ರೀತಿಯ ಗೌರವದ ಸನ್ಮಾನವನ್ನು ನೀಡಿ ಗೌರವಿಸುತ್ತಿದ್ದೇವೆ ಕೂಡ. ನಿಮ್ಮೆಲ್ಲರ ಗಟ್ಟಿಯಾದ ಕರತಾಡನ ಈಕೆಗೆ ಮುಂದಿನ ದಿನಗಳಲ್ಲಿ ಸಾಧನೆಗೆ ಒಂದು ಮೆಟ್ಟಿಲಾಗಿರಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆ ನಿಟ್ಟಲ್ಲಿ ತಮ್ಮೆಲ್ಲರ ಗಟ್ಟಿಯಾದ ಕರತಾಡನ ಮತ್ತೊಮ್ಮೆ ಆ ಹುಡುಗಿಗೆ ಪ್ರೋತ್ಸಾಹದ ಚಪ್ಪಾಳೆಯಾಗಿ ಕಂಡುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಕೂಡ.
ಓಂಕಾರೇಶ್ವರ ಭಜನಾ ದೇಗುಲ ರಿಜಿಸ್ಟರ್ಡ್, ಅದೇ ರೀತಿಯಾಗಿ ಓಂಕಾರೇಶ್ವರ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್, ಪುತ್ತೂರು, ಉಡುಪಿ. ಈ ಸಂಸ್ಥೆ ಸದಾ ಈಕೆಯ ಒಂದು ಪ್ರೋತ್ಸಾಹದ ಗುರುತನ್ನು ಕಂಡುಕೊಳ್ತದೆ, ಪ್ರೋತ್ಸಾಹಕವಾಗಿ ಬೆನ್ನೆಲುಬಾಗಿ ನಿಲ್ತದೆ ಎಂಬಂತಹ ವ್ಯಾಖ್ಯಾನ ನೀಡುವ ಮುಖಾಂತರವಾಗಿ ಒಂದು ಸುಸಂದರ್ಭದಲ್ಲಿ ಕುಮಾರಿ ಚಿತ್ರರವರಿಗೆ ಕೂಡ ಆತ್ಮೀಯ ಈ ಒಂದು ಸಮ್ಮಾನವನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ ಕೂಡ. ಅಭಿನಂದನೆಗಳು. ನಮ್ಮೂರಿನ ಪ್ರತಿಭೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಜ್ವಲ ಭವಿಷ್ಯ ತಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಸಮರ್ಪಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಸನ್ಮಾನವನ್ನು ನೀಡಿ ಪ್ರತಿಭೆಯನ್ನು ಗೌರವಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀಯುತ ಜೀವನ್ ಕುಮಾರ್ ಪಾಳೆಕಟ್ಟೆ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಮಾತಬಾರ ಶಂಕರನಾರಾಯಣ ಸ್ವಾಮಿಯನ್ನು ನೆನಪಿಸಿಕೊಂಡು ಓಂಕಾರೇಶ್ವರ ಭಜನಾ ದೇಗುಲ ರಿಜಿಸ್ಟರ್ಡ್ ಹಾಗೂ ಓಂಕಾರೇಶ್ವರ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಇದರ ಜಂಟಿ ನಡೆಯುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸವಿನೆನಪಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಅತಿಥಿಗಳಿಗೆ ವಂದಿಸಿಕೊಂಡು ಪ್ರಾಯಶಃ ಮೊದಲಿಗೆ ಶೈಲೇಶ್ ಹಾಗೂ ಬಳಗಕ್ಕೆ ನನ್ನ ಒಂದು ಕ್ಷಮೆಯನ್ನು ಕೇಳಬೇಕಾಗ್ತದೆ. ಭಾಳ ಒಂದು ದೊಡ್ಡ ಮಟ್ಟದ ಪಂದ್ಯಾಟಗಳನ್ನು ನಡೆಸ್ತಿದ್ದಾರೆ. 2-3 ಬಾರಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಬರಬೇಕಂತ ಹೇಳಿದರು. ಕೆಲಸದ ಒತ್ತಡದಿಂದ ನನಗೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ಕ್ರಿಕೆಟ್ಗೆ ತನ್ನದೇ ಆದ ಒಂದು ಕ್ರಿಯಾಶೀಲತೆ ಇದೆ. ಅದು ಯಾರು ಮಾಡಿದರೂ ಕೂಡ ಕ್ರಿಕೆಟ್ ಸಕ್ಸಸ್ ಆಗ್ತದೆ. ಉದ್ದೇಶ ಇಷ್ಟೇ, ಕ್ರಿಕೆಟ್ ಉಳಿಬೇಕಾದರೆ ಇಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಪಂದ್ಯಾಟದ ಮಧ್ಯೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಹೋಗುತ್ತೆ. ಈ ಪಂದ್ಯ ಸೋತರೂ ಕೂಡ ಮುಂದೆ ಪಂದ್ಯದಲ್ಲಿ ನಾವು ಜಯವನ್ನು ಕಾಣ್ಬೋದು. ಸಂಘಟಕರಿಗೆ ಯಾವುದೇ ಥರದ ನೋವನ್ನು ನಾವು ಮಾಡಬಾರ್ದನ್ನೋ ಉದ್ದೇಶದಿಂದಾಗಿ ಪ್ರಾಯಶಃ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಭಾಳ ದೊಡ್ಡ ಆಸ್ತಿ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಪ್ರಪಂಚಾದ್ಯಂತ ಅವರ ಸಂವಿಧಾನದ ನೆಲೆಯಲ್ಲಿ ನಾವೆಲ್ಲ ಬದುಕ್ತಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಸರ್ಕಾರೇತರ ಕಾರ್ಯಕ್ರಮಗಳು ನಡೆದರೂ ಕೂಡ ಒಂದು ಕ್ಷಣವಾದರೂ ಸಮಾಜದಲ್ಲಿ ಹುಟ್ಟಿದ ಮೇಲೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಸ್ಮರಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅದ್ಭುತವಾದ ಒಂದು ಕ್ರಿಕೆಟ್ ಪಂದ್ಯಾಟ ಶೈಲೇಶ್ ಮತ್ತು ಅವರ ಬಳಗ ಹೆಸರು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ನಿರಂತರವಾಗಿ 1 ತಿಂಗಳಿಂದ ಈ ಒಂದು ಪಂದ್ಯಾಟಕ್ಕೆ ವೀರೋಚಿತವಾದ ಒಂದು ಕೆಲಸ ಮಾಡಿದ್ದಾರೆ. ಭಾಳಷ್ಟು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಈ ಚುನಾವಣಾ ಸಂದರ್ಭದಲ್ಲಿ ಕೂಡ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಓಂಕಾರೇಶ್ವರ ದೇವರ ಅನುಗ್ರಹ ನಿಮ್ಮ ಜೊತೆ ಸದಾ ಇರಲಿ. ನಮ್ಮಂಥ ಸಣ್ಣ ಕೊಡುಗೆ ದಾನಿಗಳು ಸದಾ ನಿಮ್ಮ ಜೊತೆ ನಾವು ಇರ್ತೇವೆ. ಈ ಅವಕಾಶ ಕೊಟ್ಟದಕ್ಕಾಗಿ ಹಾಗೂ ನನ್ನ ಜೊತೆಯಾಗಿದ್ದವರು ವೀಕ್ಷಕ ವಿವರಣೆಗಾರರು ವಿನಯ ಉದ್ಯಾವರು, ಪ್ರಶಾಂತ್ ಅಂಬುಲ್ಪಾಡಿ ಮತ್ತು ತೆಂಕನಡಿನ ಒಬ್ಬ ಯುವಕರಿದ್ದಾರೆ. ಅವರನ್ನೆಲ್ಲರೂ ಕೂಡ ಒಂದೊಮ್ಮೆ ಗುರುತಿಸಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸಿಕೊಂಡು ಓಂಕಾರೇಶ್ವರ ಸ್ವಾಮಿಗೆ ನಮಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೀಯ ಮಾತನಾಡಿರ್ತಕ್ಕಂಥ ಜೀವನ್ ಪಾಳೆಕಟ್ಟೆ ಅವರಿಗೆ ಅಭಿನಂದನೆ ಸಮರ್ಪಿಸಿಕೊಂಡು ಈ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥವರು ಶ್ರೀಯುತ ಸತೀಶ್ ನಾಯ್ಕ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಚುಟುಕು ಮಾತನಾಡಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಓಂಕಾರೇಶ್ವರ ಭಜನಾ ದೇಗುಲ ಹಾಗೂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕಾರ್ಯಕ್ರಮದ ಈ ಪಂದ್ಯಕೂಟದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ಇವತ್ತಿನ ದಿನ ದೇಶ ಅಲ್ಲ ಇಡೀ ಪ್ರಪಂಚ ಕಂಡ ಅತ್ಯಂತ ಧೀಮಂತ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕ್ರೀಡಾಕೂಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಗಳಿಸಿದ ಕ್ರೀಡಾಪಟುಗಳಿಗೂ ಹಾಗೂ ಕ್ರೀಡಾಭಿಮಾನಿಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ
ನನ್ನ ಮಿತ್ರನೊಳಗೊಂಡ ಓಂಕಾರೇಶ್ವರ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ಬಿಗೂ ನಾನು ಅನಂತ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ವೇದಿಕೆಗೆ ಬರಮಾಡಿಕೊಂಡು ನನಗೆ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಮತ್ತೊಮ್ಮೆ ಚಿರಋಣಿ ಅಂತ ಹೇಳಿಕೊಂಡು 2 ಮಾತುಗಳನ್ನು ಮುಗಿಸಿದ್ದೇನೆ. ಅಭಿನಂದನೆಯ ಮಾತುಗಳಿಗೆ ಶ್ರೀಯುತ ಸತೀಶ್ ನಾಯ್ಕ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಈ ಒಂದು ಪಂದ್ಯಾಕೂಟದ ಯಶಸ್ಸಿನಲ್ಲಿ ಬಹುತೇಕ ಸಿಂಹಪಾಲನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಯುವರಾಜ್ ಪುತ್ತೂರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಅಭಿಮಾನದ ನುಡಿಯನ್ನು ಆಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಓಂಕಾರೇಶ್ವರ ಟ್ರೋಫಿ 2024ರ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತೆ ಕ್ರಿಕೆಟ್ ಪಟುಗಳೇ, ಕ್ರಿಕೆಟ್ ಅಭಿಮಾನಿಗಳೇ, ನಾನು ಸ್ವಲ್ಪ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಈ ಕ್ರಿಕೆಟ್ ನಮ್ಮ ಕ್ಲಬ್ ಅಲ್ಲಿ ಇರುವಂತಹ ಸದಸ್ಯರು ಒಂದು 2 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಕ್ರಿಕೆಟ್ ಅನ್ನು ಆಯೋಜನೆ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರ ಬಗ್ಗೆ ನಾನು ಹೇಳಲೇಬೇಕು. ಎಲ್ಲ ರಾತ್ರಿ ಹಗಲು ದುಡಿದಿರುವಂತಹ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಓಂಕಾರೇಶ್ವರ ದೇವರ ಅನುಗ್ರಹ ಸದಾ ಅವರಿಗೆ ಇರ್ತದೆ. ಮತ್ತೆ ನಾನು ಇವತ್ತು ವೇದಿಕೆಯಲ್ಲಿ ನಾವು ಅಂದ್ರೆ ಈ ನೀತಿ ಸಂಹಿತೆ ಇರುವುದರಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲಿ ನಾವು ಇಲ್ಲಿ ಕರೆದ್ರೂ ಸಹ ಅವರ ಹತ್ರ ಮಾತಾಡಿಸಲಿಕ್ಕೆ ಬಿಡಲಿಲ್ಲ. ನಾವು ಕಾನೂನನ್ನು ಮೀರಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಈಗ ತಾನೇ ನಮ್ಮ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ, ಸಮಾಜ ಸೇವಕರು. ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಫೋಟೋಕ್ಕೆ ಒಂದು ಹೂಮಾಲೆಯನ್ನು ಹಾಕಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದರಲ್ಲೂ ಬಹಳ ಪ್ರಾಮುಖ್ಯವಾದದ್ದು ಇವತ್ತು ಅಂಬೇಡ್ಕರ್ ಜಯಂತಿ ಪುಣ್ಯ ದಿನ ಅಂತ ಹೇಳ್ಬೋದು. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ನಮ್ಮ ಇಡೀ ದೇಶದ ಒಂದು ರಕ್ಷಣೆಯನ್ನು ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಮತ್ತೊಂದು ಕಾರ್ಯ ಅಂತ ಹೇಳಿದ್ರೆ ನಮ್ಮ ಪ್ರಸನ್ನ ಆಚಾರ್ಯ ಅವರು ನಮ್ಮದೇ ಊರಿನಲ್ಲಿ ಇರುವಂತಹ ಒಂದು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರ 2 ಕಿಡ್ನಿ ಫೇಲ್ಯೂರ್ ಆಗಿ 3 ವರ್ಷಗಳಿಂದ ಡಯಾಲಿಸಿಸ್ ಮಾಡ್ತಾ ಬಂದಿರ್ತಾರೆ. ಅವರ ತಾಯಿ ಹಾರ್ಟ್ ಪೇಷಂಟ್. ಇವರು ಕೊರೋನಾ ಸಂದರ್ಭದಲ್ಲಿ ಡಯಾಲಿಸಿಸ್ ಅಂತ ಹೋದ ಸಂದರ್ಭದಲ್ಲಿ ಅವರನ್ನು ಅಲ್ಲಿ ಕೊರೋನಾ ಅಂತ ಅಡ್ಮಿಷನ್ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅವರ ತಂದೆಯು ಮನೆಯಲ್ಲಿ ಎಕ್ಸ್ಪೈರ್ಡ್ ಆದ್ರು. ಆ ಟೈಮಲ್ಲಿ ನಾವೆಲ್ಲ ಸೇರಿ ಸಣ್ಣ ಪುಟ್ಟ ಸಹಕಾರವನ್ನು ಮಾಡ್ತಾ ಬಂದಿರ್ತೇವೆ. ಆದ್ರೆ ಹಾಗಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ನಾವು ಏನಾದರೂ ಸಹಕಾರ ಮಾಡಬೇಕಾದ್ರೆ ನಾವು ಈ ತರಹದ ಒಂದು ಆಲೋಚನೆಯನ್ನು ಮಾಡಿ ನಮ್ಮ ಯುವಕರು ಈ ಒಂದು ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ನ ಮುಖಾಂತರ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರು. ಹಾಗಾಗಿ ವಿಶೇಷವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸ್ತಾ, ಮತ್ತೆ ಇಲ್ಲಿ ಯಾರೆಲ್ಲ ವಿನ್ ಆಗಿದ್ದೀರಿ ಮತ್ತೆ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಕ್ರಿಕೆಟ್ ಪಂದ್ಯಾಟಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಓಂಕಾರೇಶ್ವರ ದೇವರ ಸದಾ ಅನುಗ್ರಹ ನಿಮಗಿರಲ್ಲ ಅಂತ ಹೇಳಿ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿರತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ದಲಿತ ನಾಯಕರಾಗಿರ್ತಕ್ಕಂಥ ಶ್ರೀಯುತ ದಯಾನಂದ ಕಪ್ಪೆಟ್ಟ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಂಕಾರೇಶ್ವರ ಭಜನಾ ದೇಗುಲ ರಿಜಿಸ್ಟರ್ಡ್ ಹಾಗೂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಜಂಟಿ ಆಶ್ರಯರು ಸ್ವಲ್ಪ ಗಜಕುಲ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟದ ವೇದಿಕೆಡುತ್ತಿನ ಮಾತ ಏನ ಆತ್ಮೀಯ ಮಿತ್ರ ಏನ ಗೌರವಾನ್ವಿತ ಅತಿಥಿಲೆ ವೇದಿಕೆಯ ಮುಂಭಾಗಡಿಪ್ಪನ ಮಾತ ಕ್ರೀಡಾ ಬಂಧುಲೆ ಕ್ರೀಡಾ ಪ್ರೇಕ್ಷಕರೇ ಜೋಕ್ರೆ ಹೆಚ್ಚು ಪಾತ್ರೆಗೆ ಬೋಬುಜಿ ಪಾತ್ರೆ ಈ ವೇದಿಕೆಗೆ ಅಲಂಕಾರ ಇಜ್ಜಿ ರಡ್ಲ ಹಾಪುಂಡು ಅಂಡ ವೇದಿಕೆಡು ದುಂಬಿಪ್ಪುನ ಪೂರ ಕ್ರೀಡಾಪಟುಲು ಸಾಕಾದಿಪ್ಪುಂಡು ಕೋಡೆಲ ಇನ್ನಿಲ್ಲ ಗುಬ್ಬುದು ಮಸ್ತ್ ನಿಗಲೆ ಸಾಕಾದಿತ್ತನಲ್ಲ
ಈ ವೇದಿಕೆದ ರಡ್ಡು ಪಾತೆರೋಡೆ ಎಂದು ಎಂಕ್ ಸಂತೋಷ ಆಪುಂಡು. ಸಾಮರಸ್ಯದ ಸಂದೇಶ ಎಂಕಲೆಗ್ ಅಂಬೇಡ್ಕರ್ನ ಜಯಂತಿ ದಿನ ಎಂಕಲ್ನ ಓಂಕಾರೇಶ್ವರದ ಭಜನಾ ದೇಗುಲದ ಮಾತ ಅಧ್ಯಕ್ಷರ ಪದಾಧಿಕಾರಿಗಳು ಕೊರೊಂದುಲ್ಲೇರು ಐಕ್ ನೆಕ್ ಹೋರಾಟ ಮಲ್ದಿನ ಈ ಕ್ರಿಕೆಟ್ಗೆ ಏರ್ಪೂರ ಕೈ ಜೋಡಿಸಾದೇರ ಆಗಲೇ ಪೂರ ಅನ್ನು ಫಸ್ಟ್ ಅಭಿನಂದನೆ ಪರೊಂದುಲ್ಲೆ ಬಂದುಲೆ. ದೇವಣ್ಣಗ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿಲ ಅಂದು ಪ್ರಪಂಚಡು ರಡ್ಡು ಮುತ್ತುಲು ಉಂಡು ಪಂಡಾಂಡ ಪ್ರಪಂಚನೇ ಗೌರವಾನ್ವಿತವಾದ ತೂಪಿನ ಒಂಜಿ ರಡ್ಡು ವ್ಯಕ್ತಿಲು ಪನ್ಪಿನ ಇತ್ತನ ನಾನು ಗಂಟಾ ಘೋಷ ಅಂದ್ ಓಲ್ಲ ಪನ್ಪೆ ಒಂಜಿ ಎಂಕಲ್ನ ಸ್ವಾತಂತ್ರ್ಯ ಕೊರ್ನೆ ಮಹಾತ್ಮ ಗಾಂಧೀಜಿ ರಡ್ನೆದ ಅಂಬೇಡ್ಕರ್ ಬಂದುಲೆ. ಈ ಪಾತೆರೆ ಈ ವೇದಿಕೆಡು ಎಂಕಲ್ ಇಂಚ ಪೂರ ಫ್ರೀ ಆದ ಎಂಕಲ್ ಓಡ್ಡೆ ಪೋಪುಂಡಲ್ಲ ಇಂಡಿಯಾಡು ಓಲ್ಲೆ ಪೋಡು ಒಂದು ಸಂವಿಧಾನ ರಚನೆ ಮಲ್ತಿನ ಶಿಲ್ಪಿ ಅಂಬೇಡ್ಕರ್ ಪಂಡ್ರೆಗ್ ತಿಗಲೆ ಬೊಟ್ಟದು ಅಂದು ಎಂಕಲ್ನ ಅಂಬೇಡ್ಕರ್ ಮಲ್ತಿನ ಒಂಜಿ ಸಂವಿಧಾನ ಪಂಡ ಎಂಕಲ್ ಪನೋಲಿ ಅಂಚಿನ ಅಂಬೇಡ್ಕರ್ ಜಯಂತಿದ ದಿನ ಇನಿ ಸಾಮರಸ್ಯಗೋಸ್ಕರ ಪ್ರಸನ್ನ ಆಚಾರ್ಯ ಒಂಜಿ ವ್ಯಕ್ತಿಗೆ ಈ ಸಂದೇಶ ಇಡೀ ದೇಶಕ್ಕೆ ಪೋಡು ಬಂದುಲೆ. ಇಡೀ ದೇಶಕ್ಕೆ ಪೋಡು ದೇವಣ್ಣಗ ಎಂಕಲ ಪುಟ್ನಾಗ ಪೋನಾಗ ಏರು ಉಲ್ಲೇರ ಇಜ್ಜ ಗೊತ್ತುಜಿ ಒಂಜಿ ಇಲ್ಲಾಡು ಪುಟ್ಟುವ ಒಂಜಿ ಸಂಸ್ಕಾರ ಇಲ್ಲಾಡಿ ಎಂಕಲ್ ಪುಟ್ಟುವ ಯಾನು ಬ್ರಾಣೆ ಆಂಡ ಬ್ರಾಣೆ ಸಂಸ್ಕಾರದ ಇಲ್ಲಡೆ ಪುಟ್ಟುಂಡ ಅವೇ ಸಂಸ್ಕಾರ ಸಂಸ್ಕೃತಿನು ಪುಟ್ಟುದು ಬುಲುಪೆ ಆಂಡ ಪಿದಾಯಿ ಬನ್ನಾಗ ಮಾತೆರ್ಲ ಎಂಕ್ ಬೋಡು ಅಂಚಿನ ಸಾಮರಸ್ಯನು ಇನಿ ಓಂಕಾರೇಶ್ವರ ಭಜನಾ ದೇಗುಲದ ಸದಸ್ಯರು ಮಲ್ದೇರು ಪ್ರಸನ್ನ ಆಚಾರ್ಯ ಪನ್ಪಿನ ಒಂಜಿ ಹುಡುಗಾಗ ರಡ್ಡು ಕಿಡ್ನಿಲ ಪೋತುನು ಬಂದಲೆ. ಲಾಸ್ಟ್ ಟೈಮ್ ಪಿಲಿಪಾರ್ದಲ್ಲ ಆಗ ಮೋಸ್ಟ್ಲಿ 2 ಲಕ್ಷ ಕೊಡ್ತೇರು. ಒವ್ವೇ ಒಂಜಿ ಇಲ್ಲಾಡು ಪುಟುಂಡಲ ಎಂಕಲ್ನ ನೆತ್ತೇರು ಪಚ್ಚೆ ಆಪುಜಿ ಕೇಸರಿ ಆಪುಜಿ ಕೆಂಪೆ ಆಪುಂಡು ಬಂದುಲೆ. ಒಂದೇಕ ಉದಾಹರಣೆ ಓಂಕಾರೇಶ್ವರ ಭಜನಾ ದೇಗುಲದ ಪೂರ ಸದಸ್ಯರು ಐಗೋಸ್ಕರ ಆಗಲೇ ಮಾತೆರೆಗಳ ಕುಡೋರ ಅಭಿನಂದನೆ ಮಲ್ತೊಂದು ಇನಿ ವಿನ್ನಾಯಿನ ಏರು ವಿನ್ನಾಯಿನಿ ಅಯೋಧ್ಯೆ ಮಲ್ಪೆ ತುಲೆ ಈ ಅಯೋಧ್ಯೆ ಇತ್ತೆ ಹೆಂಗೆ ಮಸ್ತ್ ಖುಷಿ ಅಂಡ ಅಯೋಧ್ಯದ ದೇಗುಲಲ ಈ ಸಲ ಆತಂಡು ಮೂಲ ವಿನ್ನರ್ಸ್ಲ ಅಯೋಧ್ಯೆ ಅಂಬೇಡ್ಕರ್ನ ಸಾಮರಸ್ಯದ ಈ ದಿನಲ ಮೂಲ ವಿನ್ನರ್ಸ್ಲ ಅಯೋಧ್ಯೆ ಮಲ್ಪೆ ಕ್ರಿಕೆಟರ್ದಾಗಲ ಆತಿರು ಐಕಲ ಅಗಲೆಗಲ ಅಭಿನಂದನೆ ಮಲ್ತೊಂದುಲ್ಲೆ ವಿನ್ನಾಯಿನ ಅಗಲ್ ನನ್ಲ ನಿಗಲ್ನ ಏನ ಅಶ್ವ ಮೇದನ್ನು ಬಿಡ್ತಾರೆ ನಿಗಲು ವಿನ್ನಾಪಿ ನಾವು ವಿನ್ನಾ ಒಂದೇ ಪೋಲೆ ನಿಗಲು ಸೋತಿನಗಲು ಓಲು ನಿಗಲು ಇನ್ನು ಕ್ಯಾಚ್ ಪುಡ್ದ ಅದು ಒಂಜಿ 6 ಹಾಕಂದೆ ಪೋಂಡ ನಿಗಲು ಸೋದರು ದುಂಬು ಆ ತಪ್ಪು ಮಲ್ಪಂದೆ ದುಂಬುದ ಮ್ಯಾಚ್ ವಿಜಯ ನಿಗಲ್ನ ಆವಾರ್ಡು ಪನೊಂದು ಎಂಕ್ ಅವಕಾಶ ಕೊರ್ನೆಂಚಿನ ಓಂಕಾರೇಶ್ವರ ಭಜನಾ ಮಂಡಲದ ಮಾತ ಅಧ್ಯಕ್ಷರು ಯುವರಾಜ್ ಇಪ್ಪಡು ಶೈಲು ಇಪ್ಪಡು ಎನ್ನ ಆತ್ಮೀಯ ಮಿತ್ರನಗಲ್ಲ ಶಿಷ್ಯರ್ನಗಲ್ಲ ಒವ್ವೇ ಒಂಜಿ ಕಾರ್ಯಕ್ರಮ ಮಲ್ಪುಂಡ ಎನ್ನ ಒಂಜಿ ಸಹಕಾರಕ್ಕೇನುವೆರು ಬೊಕ್ಕ ಮಾರ್ಗದರ್ಶನಕ್ಕೇನುವೆರು ಅಂಚಿನ ಯುವಕರು ನಂಕ್ ನನಾತ್ ನಮ ಸಮಾಜಗೂ ಬೋಡು ಪನೊಂದು ಎಂಕ್ ಲೆತ್ತಿನ ಮಾತೆರೆಲ್ಲ ಮಗ ಧನ್ಯವಾದ ಪನೊಂದು ಎನ್ನ ರಾಡು ಪಾತ್ರೆಯನ್ನು ಮುಗಿಪಂದುಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳ್ನಾಡು. ಈ ಒಂದು ಅಂತ ಎಲ್ಲ ಯಾವುದೇ ಒಂದು ಕ್ರಿಕೆಟ್ ಪಂದ್ಯ ಕೊಟ್ಟಕ್ಕೂ ಸಂಪೂರ್ಣ ಸಹಕಾರ ಕೊಟ್ಟವರು ಕೃಷ್ಣಮೂರ್ತಿ ಆಚಾರ್ಯವರು ಇದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪುತ್ತೂರಿನಲ್ಲಿ ಪ್ರಸನ್ನ ಆಚಾರ್ಯ ಅವರ ತುಂಬಾ ಹತ್ತಿರದಲ್ಲಿರುವಂಥವರು ರಾಜೇಶ್ ಆಚಾರ್ಯ ಅಂತೇಳಿ ಅವರ ಒಂದು ಟೀಮು ಹೋದ ಸಲ ಹುಲಿ ವೇಷ ಹಾಕಿ ಯಾವುದೋ ಒಂದು ವೇಷ ಹಾಕಿ ಅವರಿಗೆ 1.25 ಲಕ್ಷ ಕೊಟ್ಟಿರುವಂಥದ್ದು. ಅವರಿಗೂ ಈ ಸಂದರ್ಭದಲ್ಲಿ ಅವರು ಇಲ್ಲೇ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಾಜ ಸೇವಕರಾಗಿದ್ದುಕೊಂಡು ಈ ರೀತಿಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಪರಿಸರದಲ್ಲಿ ತಾನೋರ್ವ ಶ್ರೇಷ್ಠ ಮಟ್ಟದ ಕೊಡುಗೈದಾನಿ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸಿಕೊಳ್ಳುವಲ್ಲಿ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರು ಕೂಡ ಒಂದು ಈ ಕಾರ್ಯಕ್ರಮದ ಜೊತೆಗೆ ಈ ಒಂದು ಅತ್ಯುತ್ತಮ ಪಂದ್ಯಾಕೂಟದ ಕುರಿತಾಗಿ ಶುಭ ನುಡಿಯನ್ನು ನೀಡಿರತಕ್ಕಂಥ ಕೃಷ್ಣಮೂರ್ತಿ ಆಚಾರ್ಯರವರಿಗೆ ನಾವು ಕೂಡ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ನಾವು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಇನ್ನುಳಿದಂತ ಎಲ್ಲ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇನ್ನು ನಾವು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬಂದ್ರೆ
ಇನ್ನು ಅಂತಿಮ ಹಂತದಲ್ಲಿ ಯಾರು ಇರ್ಲಿಕ್ಕಿಲ್ಲ. ಅದಕ್ಕಿಂತ ಮೊದಲಾಗಿ ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ಅತಿಥಿ ಅಭ್ಯರ್ಥಿಗಳಿಗೆ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಯುತ ರಮೇಶ್ ಮಾಸ್ಟರ್ ಅವರಿಗೆ ಅಭಿಮಾನದ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ರವಿರಾಜ್ ಪುತ್ತೂರ್ ಅವರಿಗೆ, ಯಾಕಂತ ಹೇಳಿದ್ರೆ ಕೆಳವರಿಗೆ ನಾವು ನಿನ್ನೆ ಮತ್ತು ಇವತ್ತಿನ 2 ದಿನಗಳ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದಿಸಿ ಗೌರವಿಸಿದ್ದೇವೆ. ಇನ್ನುಳಿದಂತಹ ಅತಿಥಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯ ಅವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಗೌರವದ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಶ್ರೀಯುತ ಸಂಪೂರ್ಣ ಮಟ್ಟದ ಒಂದು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ಶಂಕರ್ ಸುವರ್ಣ ಅವರಿಗೆ ಅವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಗೌರವದ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಚೇತನ್ ಗರಡಿ ಮಾಚಲ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸಿ ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀಮತಿ ಕುಸುಮ ಅವರಿಗೂ ಕೂಡ ಒಂದು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ ವತ್ಸಲ ಅವರಿಗೂ ಕೂಡ ಅಭಿಮಾನದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀಯುತ ಮಂಜಿತ್ ಅವರಿಗೆ ಅಭಿಮಾನದಿಂದ ಅಭಿನಂದಿಸುವಂತಹ ಕಾರ್ಯಕ್ರಮ. ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶ್ರೀಯುತ ಅನುದೀಪ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅಭಿನಂದಿಸುವಂತಹ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ. ಅನುದೀಪ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮ ಈ ಒಂದು 2 ದಿನಗಳ ಕಾಲದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹೋರಾಟ ಕೊಟ್ಟವರನ್ನು ನಾವು ಖಂಡಿತಕ್ಕೂ ಇಲ್ಲಿ ಸ್ಮರಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಆ ನೆಲೆಯಲ್ಲಿ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಅತ್ಯುತ್ತಮ ಹೋರಾಟವನ್ನು ನೀಡಿರ್ತಕ್ಕಂಥ ಒಂದು ತಂಡ ಅಂತ ಹೇಳಿದ್ರೆ ಅದು ದರ್ಶನ್ ಮತ್ತು ತಂಡ. ಆ ತಂಡದ ಎಲ್ಲ ಸದಸ್ಯರು ಈ ಒಂದು ಪಂದ್ಯಾಟದ ಯಶಸ್ಸಿಗೆ ಬಹಳಷ್ಟು ಹೋರಾಟವನ್ನು ಕೊಟ್ಟಿದ್ರು ಕೂಡ ದರ್ಶನ್ ಅವರು ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹಕ್ಕಾಗಿ ಈ ಸಂಸ್ಥೆ ನೀಡ್ತಾ ಇರ್ತಕ್ಕಂಥ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಜೀವನ್ ಪಾಳಕಟ್ಟೆ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ದರ್ಶನ್ ಪಡ್ಕೊಳ್ಬೇಕು. ಈ ಪಂದ್ಯಾಕೂಟದ ಯಶಸ್ಸಿಗೆ ದರ್ಶನ್ ಮತ್ತು ಟೀಮ್ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಹಾಗೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಈ ಒಂದು 2 ದಿನಗಳ ಕಾಲದ ಪಂದ್ಯಾಕೂಟಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ತೀರ್ಪುಗಾರರಾಗಿದ್ದುಕೊಂಡು ನ್ಯಾಯಾಧೀಶರಷ್ಟೇ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ತೀರ್ಪನ್ನು ಕೊಟ್ಟು ಈ ಪಂದ್ಯಾಕೂಟದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಅಂಪೈರ್ಸ್ಗಳನ್ನು ನಾವು ಗೌರವದ ಸ್ಮರಣಿಕೆ ಕೊಟ್ಟು ಗೌರವಿಸುವಂತ ಕಾರ್ಯಕ್ರಮ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಯುತ ದಿನೇಶ್ ರಾಘು ಕಾಡೂರ್ ಅವರು ಬಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಓರ್ವ ರಾಘು ಕಾಡೂರ್ ಅವರು
ಇವತ್ತಿನ ದಿನಗಳಲ್ಲೂ ಅತ್ಯುತ್ತಮ ತೀರ್ಪುಗಾರರಾಗಿ ಸ್ವತಃ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ರಾಘು ಕಾಡೂರ್ ಅವರು ಅತ್ಯುತ್ತಮ ತೀರ್ಪುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವರನ್ನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸ್ತಾ ಇದ್ದಾವೆ. ಮತ್ತೊಂದು ಶ್ರೀಯುತ ಇಬ್ರಾಹಿಂ ಆತ್ರಾಡಿ ಅವರು. ಇಬ್ರಾಹಿಂ ಆತ್ರಾಡಿ ಅವರು ಬನ್ನಿ, ಅವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸ್ವರೂಪ್ ತೀರ್ಥಹಳ್ಳಿ ಯುವ ತೀರ್ಪುಗಾರರಾಗಿದ್ದುಕೊಂಡು ಇತ್ತೀಚೆಗೆ ಪಂದ್ಯಾಕೂಟದ ಸತೀಶ್ ನಾಯ್ಕ ಅವರ ಮುಖಾಂತರವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೇನೆ ಮತ್ತೋರ್ವ ಯುವ ತೀರ್ಪುಗಾರ ದೀಪಕ್ ಕಡ್ಪಾಡಿ ರವಿರಾಜ್ ಪುತ್ತೂರ್ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮತ್ತೋರ್ವರು ಶ್ರೀಯುತ ಶಬರೀಶ್ ಅವರು ಕೂಡ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಶಬರೀಶ್ ಅವರು ಹಾಗೇನೆ ಸುಜಿತ್ ಗೊಲ್ಲ ಯುವ ತೀರ್ಪುಗಾರರು, ಅವ್ರಿಗೂ ಶ್ರೀಯುತ ಕೃಷ್ಣಮೂರ್ತಿ ಆಚಾರ್ಯರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಈ ಪಂದ್ಯಾಕೂಟದ ಯಶಸ್ಸಿನ ಹಿಂದೆ ಅಂಪೈರ್ಸ್ ಆದ ಬಳಿಕ ಬರುವವರು ವೀಕ್ಷಕ ವಿವರಣೆಗಾರರು. ಆ ಸಾಲಿನಲ್ಲಿ ಕಳೆದ 2 ದಿನಗಳ ಕಾಲದ ಈ ಒಂದು ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆ ನೀಡಿದ ಮುಖಾಂತರವಾಗಿ ರಾಜ್ಯದವರ ಹಿರಿಯ ವೀಕ್ಷಕ ವಿವರಣೆಗಾರರಾಗಿ 2003ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಸ್ಟಲ್ ಪಂದ್ಯಾಟದ ಮುಖಾಂತರವಾಗಿ ತನ್ನ ವೃತ್ತಿಯನ್ನು ಆರಂಭಿಸಿರ್ತಕ್ಕಂಥ ವಿನಯ್ ಉದ್ಯ ಅವರು ಇವತ್ತಿಗೆ 23 ವರ್ಷಗಳ ಒಂದು ಸಂವತ್ಸರವನ್ನು ಕಾಡ್ತಾ ಇರ್ತಕ್ಕಂಥ ರಾಜ್ಯದ ಹೆಮ್ಮೆಯ ವೀಕ್ಷಕ ವಿವರಣೆಗಾರರು ಶ್ರೀಯುತ ವಿನಯ್ ಉದ್ಯಾರವರು ಒಂದು ಬಾರಿ ಕರ್ನಾಟಕದ ಮೂಲೆಗಳಲ್ಲೂ ಕೂಡ ವೀಕ್ಷಕ ವಿವರಣೆ ನೀಡುವುದು ಮಾತ್ರವಲ್ಲದೆ ಮಹಾರಾಷ್ಟ್ರದ ಕನ್ನಡ ಸೇನೆ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ನೀಡುವುದರ ಮುಖಾಂತರವಾಗಿ ಗೌರವವನ್ನು ಪಡ್ಕೊಂಡಿರ್ತಕ್ಕಂಥ ಶ್ರೀಯುತ ವಿನಯ್ ಉದ್ಯ ಅವರಿಗೆ ರಮೇಶ್ ಮಾಸ್ಟರ್ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ಮತ್ತೋರ್ವರು ಹಿಂದಿ ಭಾಷೆಯಲ್ಲಿ ನಾವು ಕಂಡ ಹಾಗೆ ಕರ್ನಾಟಕದ ಮೂಲೆಗಳಲ್ಲೂ ಅತ್ಯುತ್ತಮ ವೀಕ್ಷಕ ವಿವರಣೆ ಜೊತೆಗೆ ತನ್ನ ವಿಶಿಷ್ಟ ಶೈಲಿಯ ಚಾಪಿನ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸಬಲ್ಲಂತ ಜೊತೆಗೆ ಆ ಒಂದು ಪಂದ್ಯಾಕೂಟಕ್ಕೆ ಮತ್ತೊಮ್ಮೆ ಹಿಡಿತವನ್ನು ಕೊಡಬಲ್ಲಂತ ವೀಕ್ಷಕ ವಿವರಣೆ ನೀಡ್ತಾ ಇರ್ತಕ್ಕಂಥ ಸೈಯದ್ ಗುರುಕಂಬಳ ಅವರು ನಮ್ಮನ್ನ ಬಹಳಷ್ಟು ಅಭಿಮಾನದಿಂದ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವಾಸುದೇವ ಪುತ್ತೂರ್ ಅವರ ಮುಖಾಂತರವಾಗಿ ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಾಧನೆ ಇನ್ನಷ್ಟು ಯಶಸ್ಸಿನ ಉತ್ತುಂಗವನ್ನು ಕಾಣಲಿ ಎನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಸಮರ್ಪಿಸಿಕೊಂಡು ನಿಮಗೂ ಕೂಡ ಈ ಸಂದರ್ಭದಲ್ಲಿ ಗೌರವದ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದೇವೆ. ಹಾಗೆಯೇ ಈ ಪಂದ್ಯಾಕೂಟದ ಮತ್ತೋರ್ವರು ಶ್ರೀಯುತ ಸಂದೀಪ್ ಅವರು ಯುವ ವೀಕ್ಷಕ ವಿವರಣೆಗಾರನಾಗಿದ್ದುಕೊಂಡು ಕರ್ನಾಟಕದ ಇವತ್ತಿನ ದಿನಗಳ ಮೂಲೆಗಳಲ್ಲಿ ವೀಕ್ಷಕ ವಿವರಣೆ ನೀಡುತ್ತಾ ವೃತ್ತಿಯಲ್ಲಿ ಚಿಕ್ಕಮಗಳೂರಲ್ಲಿದ್ದರೂ ಕೂಡ ಇವತ್ತಿನ 2 ದಿನಗಳ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಮಟ್ಟದ ವೀಕ್ಷಕ ವಿವರಣೆಯನ್ನು ತೋರ್ಪಡಿಸಿರ್ತಕ್ಕಂಥ ಸಂದೀಪ್ ಅವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ದಯಾನಂದ ಕಪ್ಪೇಟ್ ಅವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಮತ್ತೋರ್ವರು ಯುವ ವೀಕ್ಷಕ ವಿವರಣೆಗಾರರು, ಎಲ್ರಿಗೂ ಕೂಡ ಚಿರಪರಿಚಿತ, ಈ ಪರಿಸರದ ಓರ್ವ ಹೆಮ್ಮೆಯ ವೀಕ್ಷಕ ವಿವರಣೆಗಾರರಾಗಿ 30 ಗಜಗಳ ಪಂದ್ಯಾಟ ಇರ್ಬೋದು, 40 ಗಜಗಳ ಪಂದ್ಯಾಟ ಇರ್ಬೋದು, ಈ ರೀತಿಯ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಇರ್ಬೋದು, ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ತನ್ನನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ತೊಡಗಿಸಿಕೊಂಡು ಈ ಪರಿಸರದಲ್ಲಿರುವ ಸ್ನೇಹಮಯಿ ಸದಸ್ಯತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಓರ್ವ ಹೆಮ್ಮೆಯ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಶರತ್ ಗರಡಿ ಮಾಚಲು ಅವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಅನುದೀಪ್ ಅವರ ಮುಖಾಂತರವಾಗಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಅನುದೀಪ್ ಅವರ ಮುಖಾಂತರವಾಗಿ ಸದಾ ಸ್ನೇಹ ಪರತೆಯನ್ನು ಹೊಂದಿರತಕ್ಕಂಥ ಶರತ್ ಅವರನ್ನು ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸಿ ಗೌರವಿಸುವಂತ ಕಾರ್ಯಕ್ರಮ. ಅಭಿಮಾನದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇನ್ನೆಲ್ಲ
ಕೃಷ್ಣಮೂರ್ತಿ ಆಚಾರ್ಯರು ಹೇಳಿದ ಹಾಗೆ, ಕೃಷ್ಣಮೂರ್ತಿ ಆಚಾರ್ಯರು ನಾವೆಲ್ಲ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಹೆಸರನ್ನು ಹೇಳಿಕೊಂಡು ನಾವೇ ಮೊಮೆಂಟೇ ತಗೊಳ್ಳೋದು. ಇವಾಗ ಪ್ರಶಾಂತ್ ಅಂಬಲ್ಪಾಡಿ ಅನ್ನುವಂಥದ್ದು ಬಂದಾಗ ಎಲ್ರಿಗೂ ಗೊತ್ತಿದೆ, ಅವ್ರು ಬ್ಯಾಂಕ್ ಆಫ್ ಇಂಡಿಯಾ 7 ದಿವಸಗಳ ಕೆಲಸ 5ಕ್ಕೆ ಇಳಿದಿದೆ, ಆದರೆ ಚುನಾವಣಾ ರಿಸ್ಟ್ರಿಕ್ಷನ್ ಇದೆ, ಅದನ್ನು ಒಪ್ಪಿಕೊಳ್ತೇವೆ. ವಿನಯ್ ಉದ್ಯಾವರ್ ಕೇವಲ ಇದು 25ನೇ ವರ್ಷ. ಕೃಷ್ಣಮೂರ್ತಿ ಅವರಿಗೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಆಲ್ರೆಡಿ ನಾವು ಇವರಿಗೆ ಹೇಳಿ ಆಗಿದೆ, ಯಾರಿಗೆ ಜೀವನ್ ಪಾಳೆಕಟ್ಟೆ ಅವರಿಗೆ. ಮುಂದಿನ ನವೆಂಬರ್ 21 ಮತ್ತು 22 ವಿನಯ್ ಉದ್ಯಾವರ್ದು ದ್ವಿದಶ ಸಂಭ್ರಮ ಇದೆ, ಅದಕ್ಕೆ ನನಗೆ ಸಪೋರ್ಟ್ ಬೇಕು ಅನ್ನೋದಾಗಿ. ಅದಕ್ಕಿಂತ ಮೊದಲು ಇಡೀ ವಿನಯ್ ಉದ್ಯಾವರ್ನ ಬದುಕಿಗೆ ಒಂದು ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಟ್ಟವರು ಕೃಷ್ಣಮೂರ್ತಿ ಆಚಾರ್ಯ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಮ್ಮ 2012ರ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯ ಅತಿಥಿಯಾಗಿದ್ದರು. ಆವಾಗ ಬುದ್ಧಿ ಬುಡೈ ಅನ್ನುವಂಥ ನಾಟಕ ಇತ್ತು. ಕೃಷ್ಣಮೂರ್ತಿ ಆವಾಗಲೇ ನನ್ನ ಹತ್ರ ಹೇಳಿದರು, ಬುದ್ಧಿ ಒಂಜಿ ಬುಡೊಡ್ಚು ಮಾರ ಅಣ್ಣ ಲೈಫ್ ಮಲ್ಪೋಡ ಅಂತೇಳಿ. ಅದೇ ಕೃಷ್ಣಮೂರ್ತಿ ಆಚಾರ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. 25ನೇ ವರ್ಷದ ಕಾರ್ಯಕ್ರಮ ನವೆಂಬರ್ 21 ಮತ್ತು 22 ಇರುತ್ತೆ. ಅದು ಕೃಷ್ಣಮೂರ್ತಿ ಆಚಾರ್ಯರ ಮುಂದಾಳುತ್ವದಲ್ಲೇ ನಡೆಯುತ್ತೆ. ಆದ್ದರಿಂದ ಇವತ್ತು ನನ್ನ ಜೊತೆ ಇರುವವರು ಸೇಮ್ ಟೈಮ್ ಪ್ರಶಾಂತ್ ಅಂಬಲ್ಪಾಡಿ ಅವರು 27 ವರ್ಷಗಳಿಂದ ಕ್ರಿಕೆಟನ್ನು ಜೀವನದ ಒಂದು ಭಾಗವಾಗಿ ಹಿಡ್ಕೊಂಡು ಹೋಗಿದ್ದಾರೆ ಅನ್ನೋದಾಗಿ ನಾನು ಹೇಳೋದಿಲ್ಲ. ಕ್ರಿಕೆಟಿನ ಮುಖಾಂತರ ಜನಪ್ರೀತಿಯನ್ನು ಗಳಿಸಿಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರಶಾಂತ್ ಅಂಬಲ್ಪಾಡಿ ಅವರು. ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗ ಅವರಿಗಿದ್ರು ಕೂಡ ಕ್ರಿಕೆಟನ್ನು ಒಂದು ಭಾಗವಾಗಿ ಇಟ್ಕೊಂಡಂಥ ಇದೇ ಪ್ರಶಾಂತ್ ಅಂಬಲ್ಪಾಡಿ ಅವರು ದಯವಿಟ್ಟು ಕೃಷ್ಣಮೂರ್ತಿ ಆಚಾರ್ಯರ ಮುಖೇನ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೀವಿ. ಎಸ್, ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ, ಕಾರ್ಯಕ್ರಮ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಎಸ್, ಪ್ರಶಾಂತ್ ಅಂಬಲ್ಪಾಡಿ. ಇನ್ನು ಅಂಪೈರ್ಸ್ ಬಳಿಕ ಈ ಒಂದು ಪಂದ್ಯಾಕೂಟಕ್ಕೆ ಸ್ಕೋರರ್ ಆಗಿ ಅಂಕಿಅಂಶ ತಜ್ಞರಾಗಿ ಸಹಕರಿಸಿರ್ತಕ್ಕಂಥ 4 ಮಂದಿ ಸ್ಕೋರರ್ಗಳು ಗಣೇಶ್ ಶೆಣೈ ಅವರು ಬರಬೇಕು, ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೇನೆ ಸಚಿನ್ ಆಚಾರ್ಯ, ಅದೇ ರೀತಿ ಮಂಜಿತ್ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸಚಿನ್, ಗಣೇಶ್ ಶೆಣೈ, ಸಚಿನ್ ಆಚಾರ್ಯ, ರಾಕೇಶ್ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಜೊತೆಗೆ ವಿಘ್ನೇಶ್ ಶೆಟ್ಟಿ, ದಿನಕರ್ ಪಿ ಅವರ ಮುಖಾಂತರವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ವಿಘ್ನೇಶ್ ಶೆಟ್ಟಿ, ಹಾಗೇನೆ ಕಿಶನ್ ಜತನ್, ಬಿ ಕೆ ರಾಜು ಅವರ ಮುಖಾಂತರವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಕಿಶನ್ ಜತನ್, ಹಾಗೇನೆ ನಮ್ಮ 2 ದಿನಗಳ ಕಾರ್ಯಕ್ರಮದ ಯಶಸ್ಸಿನ ಬೆನ್ನೆಯಿಂದ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ದರ್ಶನ್ ಮತ್ತು ಟೀಮ್ ಪರವಾಗಿ ದರ್ಶನ್ ಅವರು ಬರಬೇಕು, ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಂಕರ್ ಸುವರ್ಣ ಅವರ ಮುಖಾಂತರವಾಗಿ ಪಡ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಸಹಕಾರ ಕೊಟ್ಟಿರ್ತಕ್ಕಂಥ ದರ್ಶನ್ ಮತ್ತು ತಂಡ, ವೀರಮಾರುತಿ ಕ್ರಿಕೆಟರ್ಸ್ ಪರವಾಗಿ ಒಂದು ಬಹಳಷ್ಟು ಒಂದು ಹೋರಾಟದ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಡೀತಾ ಇದೆ. ಹಾಗೇನೆ ಈ ನಮ್ಮ 2 ದಿನಗಳ ಕಾರ್ಯಕ್ರಮದ 2 ಕ್ರೀಡಾಂಗಣದಲ್ಲಿ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ M9 ಸ್ಪೋರ್ಟ್ಸ್ ಪರವಾಗಿ ಶುಭಾನ್ ಅವರು ಬರಬೇಕು. ಮಾಧವ್ ಶೆಟ್ಟಿ ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೇನೆ ಸೌಂಡ್ ಸಿಸ್ಟಮ್ ಅಲ್ಲಿ ಸಹಕರಿಸಿರ್ತಕ್ಕಂಥ ಡಿಕೆ ಸೌಂಡ್ಸ್ ಪರವಾಗಿ ಯಾರಾದ್ರೂ ಇದ್ರೆ ಬನ್ನಿ. ಡಿಕೆ ಸೌಂಡ್ಸ್ ಪರವಾಗಿ ಚೇತನ್ ಲಕ್ಷ್ಮೀನಗರ್ ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಡಿಕೆ ಸೌಂಡ್ಸ್ ಪರವಾಗಿ
ಜೊತೆಗೆ ಪಂದ್ಯಾಕೂಟಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈ ಒಂದು ಪಂದ್ಯಾಕೂಟ ಆಯೋಜಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಧನವನ್ನು ಕ್ರೋಢೀಕರಿಸಿಕೊಳ್ಬೇಕೆನ್ನುವಂತ ಲೆಕ್ಕಾಚಾರ ಮಾಡಿಕೊಂಡು ಈ ಪಂದ್ಯಾಕೂಟದ ಜೊತೆಗೆ ಒಂದು ಅದೃಷ್ಟ ಬಹುಮಾನ ಯೋಜನೆಯನ್ನು ಲಕ್ಕಿ ಡಿಪ್ ಅನ್ನು ಕೂಡ ನಾವು ಈ ಸಂಸ್ಥೆ ಹಮ್ಮಿಕೊಂಡಿತ್ತು. ಈ ಒಂದು ಅದೃಷ್ಟ ಬಹುಮಾನ ಯೋಜನೆಯ ಇವಾಗ ಡ್ರಾ ಫಲಿತಾಂಶ ನಡೀತಾ ಇದೆ. ಇವಾಗ ಅದೃಷ್ಟ ಬಹುಮಾನ ಅದೃಷ್ಟ ಬಹುಮಾನ ಯೋಜನೆಕ್ಕಿಂತ ಮೊದಲಾಗಿ ಸಂವಿಧಾನ ಶಿಲ್ಪಿ ಭಾರತಕ್ಕೆ ಮೊಟ್ಟ ಮೊದಲಿಗೆ ಎಲ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಅವರ 133ನೇ ಜಯಂತಿಯ ಸಂದರ್ಭ ಎಲ್ಲರೂ ಕೂಡ ಮುಂದಿನ ದಿನದ 26ರಂದು ಎಲ್ಲರೂ ಕೂಡ ನಾವೆಲ್ಲರೂ ಒಕ್ಕೊರಲಿನಿಂದ ಮತದಾನವನ್ನು ಮಾಡ್ತೇವೆ ಅನ್ನುವಂತ ಒಂದು ಘಂಟಾಘೋಷದ ವೇದ ವಾಕ್ಯವನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಮ್ಮಿಕೊಂಡು ಶ್ರೀಯುತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವನ್ನು ಸಮರ್ಪಿಸಿಕೊಂಡು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡ್ತೇವೆ ಅನ್ನುವಂತ ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತೇವೆ ಅನ್ನುವಂತ ಒಂದು ಘಂಟಾಘೋಷದ ವೇದ ವಾಕ್ಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರು ಎಲ್ಲರೂ ಕೂಡ ಹೂವನ್ನು ಸಮರ್ಪಿಸಿಕೊಂಡು ನಾವೆಲ್ಲ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ ಅನ್ನುವಂತ ಘಂಟಾಘೋಷದ ವಾಕ್ಯವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಂಡು ಭಾರತಕ್ಕೆ ನಮಗೆಲ್ಲರಿಗೂ ಕೂಡ ಮೊದಲ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದೇವೆ. जय 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 भीम, जय 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 भीम, जय 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 भीम. बोलो अंबेडकर के, बोलो अंबेडकर के, बोलो अंबेडकर के. ಬಹುಶಃ ಜಗತ್ತಿನಲ್ಲಿ ಸಾಕ್ಷರತೆಯ ಮುಖಾಂತರವಾಗಿ ಜಗತ್ತಿನ ಎಲ್ಲ ಸವಾಲನ್ನು ಮೆಟ್ಟಿ ನಿಲ್ಲಬಹುದು. ಜೊತೆಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಗ್ರಂಥಾಲಯಗಳಿಂದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎಂಬಂತಹ ಮಾಹಿತಿಯನ್ನು ಕಂಡುಕೊಳ್ಬೇಕಾಗ್ತದೆ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮತದಾನವನ್ನು ಕಂಡುಕೊಳ್ಳುವಂತಹ ಒಂದು ಹಕ್ಕನ್ನು ಪಡ್ಕೊಳ್ಬೇಕು. ಮೂಲಭೂತ ಹಕ್ಕಾಗಿ ಮತದಾನವನ್ನು ಕಂಡುಕೊಳ್ಳಬೇಕು. ಜೊತೆಗಾಗಿ ಭಾರತದ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು 133ನೇ ಜಯಂತಿಯ ಈ ಒಂದು ಸುಸಂದರ್ಭದಲ್ಲಿ ಜಯಂತ್ಯೋತ್ಸವವನ್ನು ಒಂದು ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಕೂಡ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಅದೃಷ್ಟ ಬಹುಮಾನ ಯೋಜನೆಯ ಡ್ರಾ ಫಲಿತಾಂಶ ನಡೀಲಿಕ್ಕಿದೆ. ಅದೃಷ್ಟ ಬಹುಮಾನ ಯೋಜನೆಯ ಡ್ರಾ ಫಲಿತಾಂಶ ಮೊದಲಿಗೆ ಫಲಿತಾಂಶವಾಗುತ್ತೆ. ದ್ವಿತೀಯ ಬಹುಮಾನ, ಆ ದ್ವಿತೀಯ ಬಹುಮಾನದ ಮೊದಲ ಸಂಖ್ಯೆ ಯಾರಾದರೂ ಅತಿಥಿ ಒಂದು ಅದೃಷ್ಟದ ಚೀಟಿಯನ್ನು ಎತ್ತಿ. ಮೊದಲ ಸಂಖ್ಯೆ, ದ್ವಿತೀಯ ಬಹುಮಾನದ ಮೊದಲ ಸಂಖ್ಯೆ
ಜೀವನ್ ಪಾಳೆಕಟ್ಟಿ ಅವರು ಒಂದು ಅದೃಷ್ಟದ ಚೀಟಿಯನ್ನು ಎತ್ತಾ ಇದ್ದಾರೆ. ನಂಬರ್ 0 ದ್ವಿತೀಯ ಬಹುಮಾನದ ಮೊದಲ ಸಂಖ್ಯೆ 0. ಈಗ ಎರಡನೇ ಸಂಖ್ಯೆ ನಂಬರ್ 4 04. ಇನ್ನು ಎರಡನೇ ಬಹುಮಾನದ ಮೂರನೇ ಸಂಖ್ಯೆ 04. ನಂಬರ್ 5 045. ನಾಲ್ಕನೇ ಸಂಖ್ಯೆ 50455. ಇನ್ನು ಕೊನೆಯ ಸಂಖ್ಯೆ ನಂಬರ್ 1. ಎರಡನೇ ಬಹುಮಾನ ಈ ರೀತಿ ಇದೆ, ಗಮನದಲ್ಲಿ ಕೊಡಿ. 04551. ಇನ್ನು ಮೊದಲ ಬಹುಮಾನ ಮೊದಲ ಸಂಖ್ಯೆ ಈ ರೀತಿ ಇದೆ. ನಂಬರ್ 0. ಈಗ ಎರಡನೇ ಸಂಖ್ಯೆ ಮೊದಲ ಬಹುಮಾನ ನಂಬರ್ 303. ನಂಬರ್ 3033. BK ರಾಜು ಅವರೇ, ಯಾರ ಅದೃಷ್ಟ ಹೇಗಿದೆ ಅಂತ ನೋಡುವ ನಿಮ್ ಕೈಯಿಂದ. ನಂಬರ್ 30333. ಕೊನೆಯ ಸಂಖ್ಯೆ ಮೊದಲ ಬಹುಮಾನದ ಕೊನೆಯ ಸಂಖ್ಯೆ ನಂಬರ್ 1 03331. ಯಾರಾದ್ರೂ ಅದೃಷ್ಟ ಬಹುಮಾನ ವಿಜೇತ ಅದೃಷ್ಟಶಾಲಿಗಳಿದ್ರೆ ಆ ಲಕ್ಕಿ ಡಿಪ್ಪಲ್ಲಿ ಎಷ್ಟು ದಿವಸದ ಒಳಗೆ ಆ ಚೀಟಿಯನ್ನು ನೀಡಿ ಬಹುಮಾನವನ್ನು ಪಡ್ಕೊಳ್ಬೇಕೆನ್ನುವುದನ್ನು ಈಗಾಗಲೇ ಸಂಘಟಕರು ನಿರ್ಧರಿಸಿದ್ದಾರೆ. ಆ ದಿನದ ಒಳಗಾಗಿ ತಮ್ಮ ಚೀಟಿಯನ್ನು ತಂದು ಬಹುಮಾನವನ್ನು ಪಡ್ಕೊಳ್ಳಿ ಎನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಅಂತಿಮ ಹಂತ, ಎಲ್ಲರ ನಿರೀಕ್ಷೆಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕಾಗಿ ಬಂದಿದ್ದೇವೆ. ಎಲ್ಲ ಆಟಗಾರರು ಬಹಳ ನಿರೀಕ್ಷೆಯಲ್ಲಿದ್ರು. 16 ತಂಡಗಳು 16 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟದಲ್ಲಿ ಆಡಿದ್ರು ಕೂಡ ಅಂತಿಮವಾಗಿ 2 ತಂಡಗಳ ಆಟಗಾರರು ವೇದಿಕೆ ಮುಂಭಾಗಕ್ಕೆ ಬನ್ನಿ. 2 ತಂಡಗಳ ಆಟಗಾರರು ಬೇಗ, ನೀವು ವಿಳಂಬ ಮಾಡಿದ್ರೆ ಮತ್ತಷ್ಟು ವಿಳಂಬವಾಗುತ್ತೆ. ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ
ವಿಜಯಿ ತಂಡದ ಪರವಾಗಿ ಅತ್ಯುತ್ತಮ ಒಂದು ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಇದೇ ಒಂದು ಕ್ರೀಡಾಂಗಣದಲ್ಲಿ ಒಂದು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ಬೈಕ್ ಅನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಆಟಗಾರ ಅಜಯ್ ತೊಟ್ಟಂ ಪರವಾಗಿ ಅತ್ಯುತ್ತಮ ಆಟವನ್ನು ಫೈನಲ್ ಹಂತದಲ್ಲಿ ತೋರ್ಪಡಿಸಿರ್ತಕ್ಕಂಥ ಅಯೋಧ್ಯ ಮಲ್ಪೆ ಪರವಾಗಿ ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಚಾಲೆಂಜ್ ಗಣೇಶ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಯುತ ಶಂಕರ್ ಸುವರ್ಣ ಅವರ ಮುಖಾಂತರವಾಗಿ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಯಶಸ್ಸು ತಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆಯ ನುಡಿಗಳನ್ನು ಸಮರ್ಪಿಸಿಕೊಂಡು ಪಂದ್ಯಾಟದ ಬೆಸ್ಟ್ ಫೀಲ್ಡರ್ ಉತ್ತಮ ಕ್ಷೇತ್ರರಕ್ಷಕ ಪ್ರಶಸ್ತಿ, ಪಂದ್ಯಾಟದ ಉದ್ದಕ್ಕೂ 7 ರಿಂದ 8 ಕ್ಯಾಚ್ಗಳನ್ನು ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಮಟ್ಟದ ಕ್ಷೇತ್ರರಕ್ಷಣೆ ದಾಖಲಿಸಿರ್ತಕ್ಕಂಥ ಯುವ ಆಟಗಾರ, ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡದ ಆಟಗಾರನಾಗಿ ಅತ್ಯುತ್ತಮ ನಿರ್ವಹಣೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಷ್ಟು ಕಲ್ಮಾಡಿಯ ಅವಿನಾಶ್ ಭಟ್. ಅವಿನಾಶ್ ಭಟ್ ಪಂದ್ಯಾಕುರದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀಮತಿ ಕುಸುಮ ಅವರ ಮುಖಾಂತರವಾಗಿ ಈ ಒಂದು ಪಂದ್ಯಾಕುರದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಅಭಿನಂದನೆಗಳು ಆಟಗಾರರಿಗೆ. ಮತ್ತೆ ಯಶಸ್ಸು ತಮ್ಮದಾಗಲಿ ಎನ್ನುವಂಥ ಶುಭ ಹಾರೈಕೆ ನುಡಿಗಳನ್ನು ಸಮರ್ಪಿಸಿಕೊಂಡು ಪಂದ್ಯಾಟದ ಉತ್ತಮ ಗೂಟದ ಹಿಂಭಾಗದ ಗಾರುಡಿಗತನ ಬೆಸ್ಟ್ ಕೀಪರ್ ಆಫ್ ಟೂರ್ನಮೆಂಟ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಓರ್ವ ಹಿರಿಯ ಆಟಗಾರರಾಗಿದ್ದು ಗೂಟದ ಹಿಂಭಾಗದಲ್ಲಿ ಚಾಣಾಕ್ಷತ ಗೂಟದ ಗಾರುಡಿಗತನವನ್ನು ತೋರ್ಪಡಿಸಿರ್ತಕ್ಕಂಥ ಪ್ರದೀಪ ಕಿದಿಯೂರು ಪಂದ್ಯಾಕುರದ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅರವಿಂದ ಪುತ್ತೂರ್ ಅವರ ಮುಖಾಂತರವಾಗಿ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಎಷ್ಟು ಕಲ್ಮಾಡಿ ಪರವಾಗಿ ಅತ್ಯುತ್ತಮ ನಿರ್ವಹಣೆ ಗೂಟದ ವಿಭಾಗದಲ್ಲಿ ತೋರ್ಪಡಿಸಿದ್ದಾರೆ. ಅರವಾಗಿ ಪಂದ್ಯಾಟದ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಪಂದ್ಯಾಟದ ಬೆಸ್ಟ್ ಬೌಲರ್ ಪ್ರಶಸ್ತಿ ಈ ಆಯ್ಕೆ ಸ್ವಲ್ಪ ಮಟ್ಟಿಗೆ ಜಟಿಲವಾಗಿತ್ತು. ಆದರೆ ಅಂತಿಮವಾಗಿ ಪಂದ್ಯಾಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ, ಪಂದ್ಯಾಕುಳದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಅಯೋಧ್ಯ ಮಲ್ಪೆ ಪರವಾಗಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಸತೀಶ್ ಪಂದ್ಯಾಕುಳದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಬರಬೇಕು. ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ವತ್ಸಲ ಅವರ ಶ್ರೀಮತಿ ವತ್ಸಲ ಅವರ ಮುಖಾಂತರವಾಗಿ ಈ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಅಭಿನಂದನೆಗಳು ಆಟಗಾರರಿಗೆ. ಯಶಸ್ಸು ಮತ್ತೆ ತಮ್ಮದಾಗಲಿ ಎನ್ನುವಂತ ಶುಭ ಹಾರೈಕೆಯ ನುಡಿಗಳನ್ನು ಸಮರ್ಪಿಸಿಕೊಂಡು ಇನ್ನು ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಈ ಪ್ರಶಸ್ತಿಗೆ ಒಂದೇ ಆಯ್ಕೆ, ಇನ್ನು ಹೆಚ್ಚಿನ ಲೆಕ್ಕಾಚಾರ ಏನಿಲ್ಲ. ಪಂದ್ಯಾಟದ ಉದ್ದಕ್ಕೂ ತನ್ನ ತಂಡದ ಪರವಾಗಿ ಅತ್ಯುತ್ತಮ ಆಟವನ್ನು ದಾಖಲಿಸಿ 100ಕ್ಕೂ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸಿರ್ತಕ್ಕಂಥ ಏಕಮಾತ್ರ ಆಟಗಾರ ಪ್ರದೀಪ ಕಿದಿಯೂರು ಈ ಪಂದ್ಯಾಕುಳದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ರಾಜೇಶ್ ಕೆಮ್ಮಣ್ಣವರ ಮುಖಾಂತರವಾಗಿ ಈ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಇನ್ನು ಪಂದ್ಯಾಟದ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಆಯ್ಕೆ ಇದು ಯಾವುದೇ ಅಂಪೈರ್ಸ್ಗಳಾಗಲಿ ಕಮೆಂಟೇಟರ್ಸ್ಗಳಾಗಲಿ ಯಾರೇ ಮಾಡಿರುವಂಥ ಆಯ್ಕೆ ಅಲ್ಲ. ಸಂಘಟಕರು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಅದು ಯಾರಿಗೆ ಸಲ್ಲಬೇಕೋ ಅದನ್ನು ಸಲ್ಲಿಸುವಂತ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಈ ಒಂದು ಪಂದ್ಯಾಕುಳದ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಸರಣಿಯ ಉದ್ದಕ್ಕೂ ದಾಂಡು ಚೆಂಡಿನಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ತೋರ್ಪಡಿಸಿರ್ತಕ್ಕಂಥ ಏಕಮಾತ್ರ ಆಟಗಾರ. ಪಂದ್ಯಾಟದ ಉದ್ದಕ್ಕೂ 81 ಓಟವನ್ನು ದಾಖಲಿಸಿದ್ದಾರೆ. 11 ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಬೆಂಗಳೂರಿನ ಮಹೇಶ ಪಂದ್ಯಾಕುಳದ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಐಕಾನ್ ಆಟಗಾರ ರೂಪದಲ್ಲಿ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಹೇಶ
ಅವರ ಬದಲಾಗಿ ಯಾರಾದರೂ ಪಡ್ಕೊಳ್ಳಿ. ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಪುತ್ತೂರ್ ಅವರ ಮುಖಾಂತರವಾಗಿ ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಮಹೇಶ್ ಅವರ ಬದಲಾಗಿ ಆ ತಂಡದ ಮತ್ತೋರ ಐಕಾನ್ ಆಟಗಾರ ಪ್ರದೀಪ ಕಿದಿಯೂರು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಗೆ ಮೂರು ಬಾರಿ ಅವರಿಗೆ ವೇದಿಕೆಗೆ ಬರುವ ಒಂದು ಅವಕಾಶ ಆಗ್ಲಿ. ಇನ್ನು ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಲೀಗ್ ಹಂತದ ಮೊದಲ 2 ಪಂದ್ಯದಲ್ಲಿ ಒಂದನ್ನು ಕಳ್ಕೊಂಡ್ರು. ಆ ಬಳಿಕ 3ನೇ ಪಂದ್ಯದಲ್ಲಿ ವೀರೋಚಿತ ಜಯವನ್ನು ದಾಖಲಿಸಿ ಆ ಬಳಿಕ ಅದೃಷ್ಟದ ಮುಖಾಂತರವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಪಡ್ಕೊಂಡ್ರು. ಆ ಬಳಿಕ ಕ್ವಾರ್ಟರ್ ಫೈನಲ್ ಅಲ್ಲಿ ಸುಲಭ ಜಯ ಜೊತೆಗೆ ಸೆಮಿಫೈನಲ್ ಹೋರಾಟದಲ್ಲಿ ವೀರೋಚಿತ ಜಯ, ಫೈನಲ್ ನಲ್ಲಿ ಪರಾಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಸಚಿನ್ ಕಲ್ಮಾಡಿ ಅವರ ನೇತೃತ್ವದ ಎಷ್ಟು ಕಲ್ಮಾಡಿ ನಾಯಕ, ಮಾಲಕರು, ಎಲ್ಲ ಆಟಗಾರರು ವೇದಿಕೆಯ ಮೇಲ್ಭಾಗದಲ್ಲಿ ಬರಬೇಕು. ಅತಿಥಿ ಅಭ್ಯಾಗತರ ಎಲ್ಲರ ಮುಖಾಂತರವಾಗಿ ಕೈ ಜೋಡಿಸಿಕೊಂಡು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಷ್ಟು ಕಲ್ಮಾಡಿ ಎಲ್ರಿಗೂ ಕೂಡ ಚಿರಪರಿಚಯ. ಸಚಿನ್ ಕಲ್ಮಾಡಿ ಅವರು ಮೊಟ್ಟ ಮೊದಲ ಬಾರಿಗೆ ಉಡುಪಿ ಪರಿಸರದಲ್ಲಿ ಮಹಿಳಾ ಕ್ರಿಕೆಟ್ ಅನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಪ್ರವರ್ತಕರು ಶ್ರೀಯುತ ಸಚಿನ್ ಕಲ್ಮಾಡಿ ಅವರು. ಅವರ ಒಂದು ಎಷ್ಟು ಸಂಸ್ಥೆ ಈ ಒಂದು 2 ದಿನಗಳ ಕಾಲದ ಓಂಕಾರೇಶ್ವರ ಟ್ರೋಫಿ 2024ರ ರನ್ನರ್ಸ್ ಅಪ್ ಪ್ರಶಸ್ತಿ ಜೊತೆಗೆ 1 ಲಕ್ಷ ನಗದು ಬಹುಮಾನವನ್ನು ಪಡ್ಕೊಳ್ತಾ ಇದೆ. ಎಷ್ಟು ಕಲ್ಮಾಡಿಯ ಎಲ್ಲ ಆಟಗಾರರು, ನಾಯಕರು, ತಂಡದ ಮಾಲಕರು ಎಲ್ಲರೂ ಕೂಡ ಒಟ್ಟಾಗಿ ಅತಿಥಿ ಅಭ್ಯಾಗತರ ಮುಖಾಂತರವಾಗಿ ಈ ಒಂದು ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರನ್ನರ್ಸ್ ಅಪ್ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಜಯಿ ಪ್ರಶಸ್ತಿಗಳಾಗಲಿ ಎನ್ನುವಂತ ಶುಭ ಹಾರೈಕೆಯ ನುಡಿಗಳನ್ನು ಸಮರ್ಪಿಸಿಕೊಂಡು ಈ ಒಂದು ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇನ್ನು ಈ ಪಂದ್ಯಾಕೂಟದ 16 ತಂಡಗಳು ಭಾಗವಹಿಸಿರ್ತಕ್ಕಂಥ ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಇವತ್ತಿನ ದಿನಗಳಲ್ಲಿ ಮಲ್ಪೆ ವಲಯ ಮಟ್ಟದ ಪಂದ್ಯಾಟ ಆಗಿರ್ಬೋದು, ಆ ಪರಿಸರದಲ್ಲಿ ಸಾಗಬಲ್ಲ ಯಾವುದೇ ರೀತಿಯ ಪಂದ್ಯಾಟ ಆಗಿರ್ಬೋದು, ಅಲ್ಲಿ ತಮ್ಮ ಒಂದು ನಾಮಾಂಕಿತವನ್ನು ಮುದ್ರಾಂಕಿತ ರೂಪದಲ್ಲಿ ಓದ್ತಾ ಇರ್ತಕ್ಕಂಥ ಅಯೋಧ್ಯ ಮಲ್ಪೆ ಈ ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿ 2 ಲಕ್ಷ ನಗದಿನ ಜೊತೆಗೆ ಆಕರ್ಷಕವಾಗಿರ್ತಕ್ಕಂಥ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಐಕಾನ್ ಆಟಗಾರರು ಅಶ್ವಥ್ ಮತ್ತು ಅಪೆಕ್ಸ್ ಅವರನ್ನು ಹೊಂದಿರತಕ್ಕಂಥ ತಂಡ ಈ ಒಂದು ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ನಾಯಕರು, ಮಾಲಕರು, ಆಟಗಾರರು ಎಲ್ಲರೂ ಕೂಡ ಈ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು. ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಯೋಧ್ಯ ಮಲ್ಪೆ ಇನ್ನಷ್ಟು ಪ್ರಶಸ್ತಿಗಳು ತಮ್ಮ ಪಾಲಾಗಲಿ ಅನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಸಮರ್ಪಿಸಿಕೊಂಡು 2024ರ ಓಂಕಾರೇಶ್ವರ ಟ್ರೋಫಿ ಈ ಒಂದು ಅಭಿಮಾನದ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಂತಿಮ ಹಂತ ಧನ್ಯವಾದ ಕಾರ್ಯಕ್ರಮ. ವೇದಿಕೆಯ ಮೇಲ್ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಸಮಾನೆಯಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಂಡು, ಅದೇ ರೀತಿ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ 16 ತಂಡಗಳ ಮಾಲಕರಿಗೂ, ಆಟಗಾರರಿಗೂ, ಹಾಗೇನೆ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಅದೇ ರೀತಿ ಒಂದು ಕ್ರೀಡಾಂಗಣದ ವ್ಯವಸ್ಥೆಯಲ್ಲಿ ನಮಗೆ ಬಹಳಷ್ಟು ಉತ್ತಮತೆ ಸಹಕಾರ ಕೊಟ್ಟಿರ್ತಕ್ಕಂಥ ಶ್ರೀಯುತ ಸತೀಶ್ ನಾಯ್ಕ್ ಅವರಿಗೆ, ಹಾಗೇನೆ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಕ್ರೀಡಾದಾನಿಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಓಂಕಾರೇಶ್ವರ ಜನ ದೇಗುಲ ಮತ್ತು
ಓಂಕಾರೇಶ್ವರ ಭಜನಾ ದೇಗುಲ ಮತ್ತು ಓಂಕಾರೇಶ್ವರ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ವತಿಯಿಂದ ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಂಗಳ ಹಾಡುವುದರ ಮುಖಾಂತರವಾಗಿ ಮುಕ್ತಾಯಗೊಳಿಸ್ತಾ ಇದ್ದೇವೆ.